ನಾನ್ ಜಿಮ್ ಬ್ಯಾಗ್ ಒಳಗೆ ಏನ್ ಇರ್ತದ ಅಂತ ನೋಡಿದ್ರೆ ಅಂದ್ರೆ ನೀವು ಶಾಕ್ ಆಗ್ಬಿಡ್ತೀರಿ. ಇವತ್ ಮಧ್ಯಾಹ್ನ ಲಂಚಿಗೆ ಪನೀರ್ ರೈಸ್ ತಗೊಂಡ್ ಹೋಗಮ್ ಅಂತೇಳಿ ಪನೀರ್ ಏನೋ ತರ್ಲಕ್ಕೇನೋ ಹೋದ್ರಿ, ಬಟ್ ಪನೀರೇ ಸಿಗ್ಲಿಲ್ಲ. ಮಧ್ಯಾಹ್ನ ಲಂಚಿಗೆ ಅಟ್ ಲೀಸ್ಟ್ ಬಾಡಿಗೆ ಮಿನಿಮಮ್ 25 ಗ್ರಾಮ್ ಪ್ರೋಟೀನ್ ಅನ್ನ ಬೇಕೇ ಬೇಕು. ಯೂಶಲಿ ಪೋಸ್ಟ್ ವರ್ಕೌಟ್ ಮೀಲ್ ನಾಗ ಎಗ್ ತಿಂತಿದ್ದ, ಇವತ್ ಪನೀರ್ ಸಿಗ್ಲಿಲ್ಲ, ಅದಕ್ಕೆ ಎಗ್ ರೈಸೇ ಪ್ರಿಪೇರ್ ಮಾಡವ ಅಂತೇಳಿ ಮಾಡ್ಕೊಂಡ್ ಬಿಟ್ರಿ. ಡೈಲಿ ಒಂದೇ ತರ ಹೆಂಗ ಬೈ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಇವತ್ತು ನಾವು ಏನಾನ ಡಿಫ್ರೆಂಟ್ ಆಗಿ ಟ್ರೈ ಮಾಡಮ್ ಟೇಸ್ಟ್ ಅಂತೇಳಿ ಯೂಟ್ಯೂಬ್ ಒಳಗೆ ಒಂದ್ 2-3 ವಿಡಿಯೋ ನೋಡಿದ್ರಿ, ಸ್ಪೆಷಲ್ ಆಗಿ ಎಗ್ ರೈಸ್ ಹೆಂಗ್ ಮಾಡ್ಬೇಕಪ್ಪ ಅಂತೇಳಿ. ಬಟ್ ಏನು ಯೂಸೇ ಆಗ್ಲಿಲ್ರಿ. ನಾ ರೆಗ್ಯುಲರ್ ತಿನ್ನೋ ಎಗ್ ರೈಸ್ ಇನ್ನ ಇದಕ್ಕಿಂತ ಬಹಳ ಚಲೋ ಇರ್ತಿತ್ತು ಅಂತೇಳಿ ಫೀಲ್ ಆಯ್ತು. ಸ್ವೀಟ್ ಪೊಟೆಟೊ ಬಾಯ್ಲ್ ಮಾಡ್ಕೊಂಡು ಹೋಗಿನ್ರಿ. ಆಫೀಸ್ನಾಗ ಆರಾಮಾಗಿ ಹಸ್ವಿ ಆದಾಗ ತಿಮ್ಮಮ್ಮ ಅಂತೇಳಿ. ಆಫೀಸ್ನಾಗ ತಿಲ್ಲಕ್ಕೇನೋ ಆಗ್ಲಿಲ್ಲ. ಪ್ರೀ ವರ್ಕೌಟ್ ಅನ್ನ ತಿಂದು ಜಿಮ್ಮಿಗೆ ಹೋಗಮಪ್ಪ ಅಂತಂದ್ರೆ ಅದು ಕೆಟ್ಟೋಗ್ಬಿಟ್ಟಿತ್ರಿ. ಅದಕ್ಕೆ ಒಂದೆರಡು ಬಾಳಿಕಾಯಿ ತಿಂದು ಶಕ್ತಿ ಪ್ರದರ್ಶನ ಮಾಡಕ್ ಜಿಮ್ಮಿಗೆ ಹೋದ್ರಿ. ನನ್ ಜಿಮ್ ಬ್ಯಾಗ್ ಒಳಗ ರಿಸ್ಟ್ ಗ್ರಿಪ್ ಮತ್ ಶೂಸ್ ಅವ್ರಿ. ಶೂಸ್ ಇನ್ ಜೊತೆ ಸಾಕ್ಸ್ ಇಲ್ಲ. ಸಾಕ್ಸ್ ಕ್ಲೀನ್ ಮಾಡ್ಬೇಕಲ್ಲತ್ತೀನಿ, ಆಗ್ಲತ್ತಿಲ್ಲ. ಒಟ್ನಾಗ ಬೇರ್ ಫುಟ್ಟೆ ವರ್ಕೌಟ್ ಮಾಡ್ತೀನಿ. ಜಿಮ್ ಬ್ಯಾಗ್ನಾಗ ಇರೋದು ಏನ್ ಬಿ ಯೂಸ್ ಮಾಡಲ್ಲ. ಅಂದ್ರೂ ಸುಮ್ನೆ ಜಿಮ್ಮಿಗೆ ಬ್ಯಾಗ್ ತಗೊಂಡ್ ಬರ್ತೀನಿ. ಯಾಕಪ್ಪ ಅಂತಂದ್ರೆ ಖಾಲಿ ಕೈ ಜಿಮ್ಮಿಗೆ ಬರ್ಲಾಕ್ ಮನ್ಸು ಬರಲ್ಲ. ಇವೆಲ್ಲ ಏನ್ ಬಿ ಇಲ್ಲಪ್ಪ ಅಂತಂದ್ರೆ ಇವತ್ತು ವರ್ಕೌಟ್ ಮಾಡ್ಲಕ್ ಬಹಳ ಮನ್ಸು ಬಂತು ನೋಡ್ರಿ. ಈ ವೀಕೆಂಡ್ ಯಾವ ಕಡೆ ಟ್ರಿಪ್ ಹೋಗ್ಲತ್ತೀನಿ ಅಂತೇಳಿ ನಾಡಿನ ವಿಡಿಯೋದಾಗ ನೋಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.